ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಸೈಲೆಂಟ್ ಮೆಡಿಟೇಷನ್ ನಿಶ್ಶಬ್ದ ಧ್ಯಾನವನ್ನು ಮಾಡಿದ್ರು. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಧ್ಯಾನದಿಂದ ಅಂತರಂಗದೊಳಗಿರ್ತಕ್ಕಂತಹ ಆತ್ಮದಿಂದ ಮತ್ತು ಬ್ರಹ್ಮಾಂಡದೊಳಗಿರ್ತಕ್ಕಂತಹ ಓಂಕಾರ ನಾದವನ್ನ ಈ ಒಂದು ನಿಶಬ್ದ ಧ್ಯಾನದಲ್ಲಿ ಆ ಒಂದು ಓಂಕಾರ ನಾದವನ್ನ ನಾವು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಆ ಒಂದು ನಾದವನ್ನು ಕೇಳ್ತೀವಂತೆ. ಓಂ ಅಂತ ನಾದ ಬರ್ತಾ ಇರುತ್ತೆ. ಸೃಷ್ಟಿಯಲ್ಲಿ ಓಂಕಾರ ನಾದ ಇದೆ. ಇದು ಭಗವದ್ಗೀತೆ ಹೇಳುತ್ತೆ. ಆ ನಾದಕ್ಕೆ ಯಾರಾದ್ರೆ ಕನೆಕ್ಟಿವಿಟಿ ಆಗ್ತಾರೋ ಮೋಕ್ಷವನ್ನೇ ಪಡ್ಕೊಂತಾರೆ ಅಂತ ಕೈವಾರ ತಾತಯ್ಯನವರು ಹೇಳಿದ್ದನ್ನ ನಮ್ಮ ತಟವರ್ತಿ ವೀರರಾವ್ ಸರ್ ಹೇಳಿದ್ರು. ಆ ಓಂಕಾರ ನಾದ ನಾವು ನಿಶಬ್ದ ಧ್ಯಾನದಲ್ಲಿ ಮಾತ್ರ ಗ್ರಹಿಸುತ್ತೇವೆ. ಇನ್ನ ಅನೇಕ ಇತರವಾಗಿರ್ತಕ್ಕಂತಹ ಧ್ಯಾನಗಳಿಂದ ಆ ಒಂದು ಓಂಕಾರ ನಾದವ ಸೃಷ್ಟಿಯೊಳಗಿರ್ತಕ್ಕಂತಹ ಓಂಕಾರ ನಾದವನ್ನ ಕೇಳಲು ಸಾಧ್ಯವಿಲ್ಲ. ಪತ್ರಿ ಸರ್ ಹೇಳ್ತಾರೆ, ಸೈಲೆಂಟ್ ಮೆಡಿಟೇಷನ್ ನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಸೆಂಟರ್ ಆಫ್ ದಿ ಸೈಲೆಂಟ್ ಒಳಗಡೆ ಒಂದು ನಿಶಬ್ದ ಇದೆ. ಆತ್ಮದಲ್ಲಿ ನಿಶಬ್ದವಾಗಿರ್ತಕ್ಕಂಥ ಒಂದು ಆ ನಿಶಬ್ದದಲ್ಲಿ ಸೆಂಟರ್ ಆಫ್ ದಿ ಆಲ್ ಮ್ಯೂಸಿಕ್ ಈಸ್ ಪ್ರೆಸೆಂಟ್ ಅಂತ ಹೇಳ್ತಾರೆ. ಆ ಒಂದು ಸೆಂಟರ್ ಅಂದ್ರೆ ಆ ಒಂದು ಆತ್ಮದಲ್ಲಿ ಎಲ್ಲಾ ಸಂಗೀತಗಳೆಲ್ಲ ತುಂಬಿಕೊಂಡಿದೆ. ಎಲ್ಲಾ ಸಂಗೀತಗಳು ನಿಶಬ್ದದಿಂದನೇ ಪ್ರಾರಂಭವಾಗ್ತವೆ. ಇದು ಧ್ಯಾನ ಮಹಿಳಾ ಚಕ್ರದಲ್ಲಿ ಪತ್ರಿ ಸರ್ ಹೇಳಿರ್ತಕ್ಕಂಥ ಸಂದೇಶ. ಆದ್ದರಿಂದ ಈ ಒಂದು ನಿಶಬ್ದದಲ್ಲಿ ಈ ಒಂದು ಸೈಲೆಂಟ್ ಮೆಡಿಟೇಷನ್ ನಲ್ಲಿ ಆ ಒಂದು ಧ್ಯಾನ ಸ್ಥಿತಿಯನ್ನ ಬೇಗ ಸೇರಲು ಸಾಧ್ಯ ಆಗುತ್ತೆ. ಸತ್ಯವನ್ನ ಅನುಭವಕ್ಕೆ ತಂದುಕೊಳ್ಳಲು ಸಾಧ್ಯ ಆಗುತ್ತೆ. ಆ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಓಂಕಾರ ನಾದವನ್ನ ಕೇಳಲು ಸಾಧ್ಯ ಆಗುತ್ತೆ. ಅವಾಗಲೇ ನಾವು ಮೋಕ್ಷಕ್ಕೆ ಅರ್ಹರು ಅಂತ ಕೈವಾರ ತಾತಯ್ಯನವರು ಹೇಳಿದ್ದಾರೆ. ತಟವರ್ತಿ ರಾವ್ ಸರ್ ಕ್ಲಾಸ್ನಲ್ಲಿ ಸಹ ಹೇಳಿದರು.